ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಪಾಕಿಸ್ತಾನಕ್ಕೆ ಜಯ ಅನಿವಾರ್ಯ. ಹೌದು, ಸಾಂಪ್ರದಾಯಿಕ ಎದುರಾಳಿ ಭಾರತದ ವಿರುದ್ಧ ಮೊದಲ ಪಂದ್ಯದಲ್ಲಿ ಹೀನಾಯವಾಗಿ ಸೋತು ಸಾಕಷ್ಟು ಟೀಕೆಗೆ ಗುರಿಯಾಗಿರುವಂಥ ಪಾಕಿಸ್ತಾನ ತಂಡ ಈಗ ಮತ್ತೊಂದು ಸವಾಲಿಗೆ ಹಣಿಯಾಗ್ತಾ ಇರುವಂಥದ್ದು. ಬುಧವಾರ ನಡೀತಾ ಇರುವಂಥ ಚಾಂಪಿಯನ್ಸ್ ಟ್ರೋಫಿ ಕ್ರೀಡಾ ಟೂರ್ನಿಯಲ್ಲಿ ಸರ್ಫರಾಜ್ ಅಹಮದ್ ಅವರ ಬಳಗ ಬಲಿಷ್ಠ ದಕ್ಷಿಣ ಆಫ್ರಿಕಾ ವಿರುದ್ಧ ಸೆಣಸಾಡ್ತಾ ಇದೆ. ಸೆಮಿಫೈನಲ್ ಆಸೆಯನ್ನು ಜೀವಂತವಾಗಿಟ್ಟುಕೊಳ್ಬೇಕು ಅಂದರೆ ಪಾಕಿಸ್ತಾನ ಈ ಪೈಪೋಟಿಯಲ್ಲಿ ಗೆಲ್ಲಬೇಕು. ಹೀಗಾಗಿ ಸರ್ಫರಾಜ್ ಪಡೆಗೆ ಇದು ಮಾಡು ಇಲ್ಲವೇ ಮಡಿ ಹೋರಾಟ ಅಂತಾನೆ ಹೇಳ್ಬೋದು. ಭಾರತದ ಎದುರಿನ ಪಂದ್ಯದಲ್ಲಿ ಪಾಕಿಸ್ತಾನ ಬ್ಯಾಟಿಂಗ್ ಮತ್ತು ಬೌಲಿಂಗ್ ವಿಭಾಗಗಳೆರಡರಲ್ಲೂ ಒಂದು ರೀತಿ ಗುಣಮಟ್ಟದ ಆಟವನ್ನು ಆಡಲು ವಿಫಲ ಆಗಿತ್ತು. ಗೆಲುವಿಗೆ 324 ರನ್ಗಳ ಗುರಿಯನ್ನು ಬೆನ್ನಟ್ಟಿದಂಥ ತಂಡ 33.4 ಓವರ್ಗಳಲ್ಲಿ ಕೇವಲ 164 ರನ್ಗಳನ್ನು ಬಾರಿಸಲು ಮಾತ್ರ ಸಾಧ್ಯ ಆಗಿತ್ತು. ಆರಂಭಿಕ ಆಟಗಾರ ಅಜರ್ ಅಲಿ ಮತ್ತು ಮೊಹಮ್ಮದ್ ಹಫೀಜ್ ಅವರನ್ನು ಬಿಟ್ಟರೆ ಇತರರು ಭಾರತದ ಬೌಲರ್ಗಳನ್ನು ಸಮರ್ಥವಾಗಿ ಎದುರಿಸಲು ವಿಫಲರಾಗ್ತಾರೆ. ಬಲಗೈ ಬ್ಯಾಟ್ಸ್ಮನ್ ಅಜರ್ ಅವರು 65 ಎಸೆತಗಳಲ್ಲಿ 50 ರನ್ಗಳನ್ನು ಬಾರಿಸಿದರೆ ಹಫೀಜ್ ಅವರು 33 ರನ್ಗಳನ್ನು ಕಲೆ ಹಾಕ್ತಾರೆ. ಇನ್ನು ಈ ಎರಡು ತಂಡಗಳು ಅಂದರೆ ದಕ್ಷಿಣ ಆಫ್ರಿಕಾ ಮತ್ತು ಪಾಕಿಸ್ತಾನ ಎರಡೂ ತಂಡಗಳು 72 ಬಾರಿ ಮುಖಾಮುಖಿಯಾದರೆ ಅದರಲ್ಲಿ ದಕ್ಷಿಣ ಆಫ್ರಿಕಾ ಬರೋಬ್ಬರಿ 47 ಬಾರಿ ಜಯವನ್ನು ಗಳಿಸಿದರೆ ಕೇವಲ 24 ಬಾರಿ ಒಂದು ಪಾಕಿಸ್ತಾನ ತಂಡ ಜಯವನ್ನು ಗಳಿಸಿರುವಂಥದ್ದು. ಇನ್ನು ರ್ಯಾಂಕಿಂಗ್ನಲ್ಲಿ ICC ರ್ಯಾಂಕಿಂಗನ್ನು ನೋಡಿದರೆ ದಕ್ಷಿಣ ಆಫ್ರಿಕಾ ತಂಡ ಏಕದಿನದಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಂಡ್ರೆ ಪಾಕಿಸ್ತಾನ ತಂಡ 8ನೇ ಸ್ಥಾನದಲ್ಲಿರುವಂಥದ್ದು. ಕಾದು ನೋಡಬೇಕಾಗಿದೆ. ಇಂದು ನಡೀತಾ ಇರುವಂಥ ಪಂದ್ಯದಲ್ಲಿ 3 ಗಂಟೆಗೆ ನಡೀತಾ ಇದೆ. ಒಂದು ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ಜಯ ಗಳಿಸುತ್ತಾ ಅಥವಾ ಪಾಕಿಸ್ತಾನ ಜಯವನ್ನು ಗಳಿಸುತ್ತಾ? ಪಾಕಿಸ್ತಾನ ಮುಂದಿನ ಒಂದು ಹಂತಕ್ಕೆ ಹೋಗಬೇಕು ಅಂದರೆ ಒಂದು ಪಂದ್ಯದಲ್ಲಿ ಜಯವನ್ನು ಗಳಿಸಲೇಬೇಕು. ಕಾದು ನೋಡೋಣ ಯಾವ ರೀತಿ ಇರುತ್ತೆ ಒಂದು ಪಂದ್ಯ ಅಂತ. ನಿಮಗೆ ಇದ್ರ ಬಗ್ಗೆ ಅನ್ಸುತ್ತೆ ಕಡೆ ಕಾಮೆಂಟಲ್ಲಿ ತಿಳಿಸಿ. ನಿಮಗೆ ಅಂದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.